ನಾನೇ ನೋಡ್ತಾ ಇದ್ದೀನಿ RP ರಿಪಬ್ಲಿಕನ್ ಪಾರ್ಟಿ ಆಫ್ ಇಂಡಿಯಾ ವತಿಯಿಂದ 20ನೇ ಸತಿ ಮಾಡಿದ್ದೀರಾ ಆಲ್ರೆಡಿ. ಅದು ಇವಾಗ ನೋಡಿದ್ರೆ ತಾಜ್ ಹೋಟೆಲ್ ಮುಂಭಾಗ ಇದು ಶಿವಾಜಿನಗರದಲ್ಲಿ ತಾವು ಒಂದು ಐ ಕ್ಯಾಂಪ್ ಮಾಡಿದ್ದೀರಾ ಅಂದ್ರೆ ಏನ್ ಹೇಳಕ್ ಇಷ್ಟಪಡ್ತೀರಾ, ಏನಕ್ಕೆ ಮಾಡಿಸಿದೀರಾ ಅಂತೀರಾ? ಸರ್, ಇಲ್ಲಿ ಏನಿದೆ, ಇಲ್ಲಿ ತಾಜ್ ಹೋಟೆಲ್ ಮೇನ್ ಏರಿಯಾ ಇದು. ಇಲ್ಲಿ ಸಣ್ಣ ಪುಟ್ಟ ವ್ಯಾಪಾರಿಗಳಿದ್ದಾರೆ, ಅವ್ರ ಹತ್ರ ದುಡ್ಡು ಇರುತ್ತೆ ಇರಲ್ಲ. ಅದಕ್ಕೋಸ್ಕರ ನಾನು ಇಲ್ಲಿ ಒಂದು ಒಳ್ಳೆ ಪ್ಲೇಸ್ ನೋಡ್ಬಿಟ್ಟು ನಾನು ನಮ್ಮ ರಿಪಬ್ಲಿಕ್ ಪಾರ್ಟಿಯಿಂದ ಸೈಯದ್ ಇಸ್ಮಾಯಿಲ್ ತಬ್ರಿ ಯೂತ್ ಪ್ರೆಸಿಡೆಂಟ್ ಇಲ್ಲಿ ಒಂದು ಐ ಕ್ಯಾಂಪ್ ಮಾಡಿದ್ದೀನಿ. ಅಂಗಡಿ ಅವ್ರಿಗೆ ಬಡವರಿಗೆ ದುಡ್ಡು ಇರುತ್ತೆ ಇರಲ್ಲ, ಅದಕ್ಕೋಸ್ಕರ ನಮ್ಮ ಕೈಯಿಂದ ಏನಾಗುತ್ತೆ ನಾವು ಸಹಾಯ ಮಾಡ್ತಾ ಇದೀವಿ. ರಿಪಬ್ಲಿಕನ್ ಪಾರ್ಟಿ ಆಫ್ ಇಂಡಿಯಾ ವತಿಯಿಂದ ನಾನೇ ನೋಡ್ತಾ ಇದ್ದೀನಿ, ಯಾವಾಗ್ಲೂ ನಿಮ್ ಹಿಂದೆ ಸುಮ್ನೆ ಜನ ಇರ್ತಾರೆ ಮಾತ್ರ, ಬಟ್ ನಿಮ್ಗೆ ಸಹಾಯ ಯಾರು ಮಾಡಕ್ ಬರಲ್ಲ ಅಂತಾರೆ. ಅದಕ್ಕೆ ಏನ್ ಹೇಳ್ತೀರಾ ಸರ್? ಸರ್, ಇದು ನಮ್ಮ ಪಾರ್ಟಿಯಿಂದ ನಾನು ಸೈಯದ್ ಇಸ್ಮಾಯಿಲ್ ತಬ್ರಿ ಪ್ರೆಸಿಡೆಂಟ್ ಮಾತಾಡ್ತಾ ಇದ್ದೀನಿ. ಯಾರು ಸಹಾಯ ಯಾರು ಮಾಡಲಿ, ಯಾರು ಮಾಡದೇ ಇರಲಿ ಸರ್, ನಮಗೆ ದೇವ್ರಿಗೆ ಸಹಾಯ ಮಾಡಕ್ಕೆ ಇದ್ದಾನೆ. ಇಲ್ಲಿ ಈ ಏರಿಯಾದಲ್ಲಿ ಬಡವರು ಎಲ್ಲ ವ್ಯಾಪಾರ, ಸಣ್ಣ ಪುಟ್ಟ ವ್ಯಾಪಾರ ಆಗ್ತಾರೆ, ರೋಡಲ್ಲಿ ಬಿದ್ದಿಗಳಲ್ಲಿ ವ್ಯಾಪಾರ ಆಗ್ತಾರೆ. ಅವ್ರ ಹತ್ರ ದುಡ್ಡು ಇರುತ್ತೆ ಇರಲ್ಲ, ಅದಕ್ಕೋಸ್ಕರ ನಮ್ಮ ಪಾರ್ಟಿಯಿಂದ ನಾವು ಅವರಿಗೆ ಒಂದು ಹೆಲ್ಪ್ ಮಾಡ್ತಾ ಇದ್ದೀವಿ. ಜನಗಳ ಹತ್ರ ಒಂದು ಒಳ್ಳೇದು ಆಗ್ಲಿ ಅಂತ ನಮ್ಮಿಂದ ಮಾಡ್ತಾ ಇದೀವಿ. ಸರ್, ಈಗ ನೋಡಿದೆ, ನಾನು ಮೊನ್ನೆ ನೋಡಿದೆ ನಾಯನಹಳ್ಳಿದಲ್ಲಿ ಆಗ್ಲಿ ಮತ್ತೆ ಆಜಾದ್ ನಗರ ಆಗ್ಲಿ ಎಲ್ಲೆಲ್ಲೋ ಬೇಕಾದ ಹಲ್ವಾರು ಕಡೆ ತಾವು ಮಾಡಿಸ್ತಾ ಇರ್ತೀರಾ. ಸೊ ಅದರಲ್ಲಿ ಏನ್ ಹೇಳ್ತೀರಾ, ಯಾವ ತರ ನಮ್ಮ ಲೀಡರ್ಗಳು ಎಲ್ಲೆಲ್ಲಿದ್ದಾರೆ? ಸರ್, ನಮ್ಮ ಲೀಡರ್ಗಳು ಯಾಸ್ಮಿನ್ ತಾಜ್ ಲೀಡರ್ ಇದ್ದಾರೆ, ಅವರು ಮಹಿಳಾ ಘಟಕ ಅಧ್ಯಕ್ಷರಾಗಿ ನಾಯನಹಳ್ಳಿಯಲ್ಲಿ ಅವರು ಮಾಡಿದ್ದಾರೆ. ಮತ್ತೆ ನಮ್ಮ ಇದು ರಸೂಲ್ ಮಾರ್ಕೆಟ್ ಹತ್ರ ನಾವು ಮಾಡಿಸಿದೀವಿ. ಇದು ನಮ್ದು ಈಗ 21ನೇ ಕ್ಯಾಂಪ್ ಇದಾಗಿದೆ. ನಮ್ಮ ನಯನ ಟ್ರಸ್ಟಿಂದ ಶರತ್ ಅಂತ ಇದ್ದಾರೆ, ನಮ್ಮ ಫ್ರೆಂಡ್ ಅವರು ನಮ್ಮ ಜೊತೆ ನಮ್ಗೆ ಸಹಾಯ ಮಾಡ್ತಾ ಇದ್ದಾರೆ. ಅದಕ್ಕೋಸ್ಕರ ನಾವು ಇನ್ನು ಮುಂದೆನೂ ಬೇರೆ ಕಡೆನೂ ಕ್ಯಾಂಪ್ ಮಾಡ್ತೀವಿ. ಈಗ ನಮ್ಮ ಆಫೀಸು ಇಲ್ಲಿ ರಸೂಲ್ ಮಾರ್ಕೆಟ್ ಮುಂದೆ ರಿಪಬ್ಲಿಕ್ ಪಾರ್ಟಿ ಆಫೀಸ್ ಇದೆ, ಅದರಲ್ಲಿ ಅಕ್ರಮ್ ನ್ಯಾಷನಲ್ ಟಿವಿ ಅವರು ಅಕ್ರಮ ಇದ್ದಾರೆ. ಅವ್ರ ಪಾರ್ಟಿ ಅಂಡ್ ಮೀಡಿಯಾ ಇದೆರಡು ನಾವು ಸೇರಿ ಕೆಲಸ ಮಾಡ್ತಾ ಇದೀವಿ. ನೆಕ್ಸ್ಟ್ ನಮ್ಮ 15 ಆಗಸ್ಟ್ ಆದ್ಮೇಲೆ ECG ಈಕೋ ಟೆಸ್ಟ್ ಎಲ್ಲ ನಾವು ನಮ್ಮ ಆಫೀಸಲ್ಲಿ ಇರಿಸಿದೀವಿ. ನಮ್ಮ ಕೈಲಿಂದ ಏನಾಗುತ್ತೆ ನಾವು ಸಹಾಯ ಮಾಡ್ತಾ ಇದ್ದೀವಿ. ನಮ್ಮ ಜೊತೆ ನಮ್ಮ ಅಸ್ಗರ್ ನಮ್ಮ RPL ಲೀಡರ್ ಇದ್ದಾರೆ, ಅವ್ರು ನಾವು ಎಲ್ಲ ಸೇರಿ ಮಾಡ್ತೀವಿ. ನಾನು ನೋಡ್ತಾ ಇದ್ದೀನಿ, ಈಗ ನೋಡಿ ಆಕ್ರಮಣ ನ್ಯಾಷನಲ್ ಟಿವಿ ಮತ್ತು ರಿಪಬ್ಲಿಕನ್ ಪಾರ್ಟಿ ಆಫ್ ಇಂಡಿಯಾ ಒಂದೇ ಆಫೀಸಲ್ಲಿ ನೀವು ಒಂದು ಭಾಗದಲ್ಲಿ ಒಂದು ಉದ್ಘಾಟನೆ ಮಾಡ್ತಾ ಇದ್ದೀರಂತೆ. ಇದರಲ್ಲಿ ಯಾರ್ಯಾರು ಏನೇನೋ ಹೇಳ್ತಾ ಇದ್ದಾರೆ, ಏನಿದು ಮೀಡಿಯಾನು ರಿಪಬ್ಲಿಕನ್ ಪಾರ್ಟಿ ಆಫ್ ಇಂಡಿಯಾ ಹೇಗ್ ನಡೆಯುತ್ತೆ ಅಂತ ಏನ್ ಹೇಳಕ್ ಇಷ್ಟಪಡ್ತೀರಾ ಸರ್? ನಾನು ಸರ್ ಹೇಳೋದು ಇಷ್ಟಪಡೋದು ಏನಂದ್ರೆ, ಯಾರ್ಯಾರು ಏನ್ ಬೇಕಾದ್ರೆ ಹೇಳ್ಕೊಳ್ಳಿ, ನಾವು ಅಕ್ರಮ ಟಿವಿ ಮತ್ತೆ ನಾವು ರಿಪಬ್ಲಿಕ್ ಪಾರ್ಟಿಯಿಂದ ನಾವು ಅಣ್ಣನ ತಮ್ಮರು ಒಂದು ಕುಟುಂಬ ಇದ್ದಂಗೆ ನಾವು ಎಲ್ಲ ಸೇರಿ ನಾವು ಅಣ್ಣನ ತಮ್ಮ ಮಾಡ್ತಾ ಇದೀವಿ. ಯಾರು ಏನ್ ಹೇಳಿದ್ರೆ ನಮಗೆ ಬಗ್ಗೆ ಇದ್ದಿಲ್ಲ. ನಾವು ಅಲ್ಲಿ ಒಟ್ಟಿಗಿದ್ದೀವಿ, ನಾವು ಒಟ್ಟಿಗೆ ಇರ್ತೀವಿ, ಮುಂದೆ ಒಟ್ಟಿಗೆ ಇರ್ತೀವಿ. ನಮ್ಮೆಲ್ಲರಿಗೆ ತುಂಬಾ ಬಡವರು ಇದ್ದಾರೆ ಶಿವಾಜಿನಗರ ತಾಜ್ ಮುಂದೆ, ಗಾಡಿಗಳು ಆಟೋ ಜನ ಅವ್ರು ಬರ್ತಾರೆ. ಯಾರಿಗೆ ಸಹಾಯ ಮಾಡೋಕೆ ಯಾರಿಲ್ಲ ಸರ್. ಇದಕ್ಕೆ ನಾವು RP ರಿಪಬ್ಲಿಕ್ ಆಫ್ ಇಂಡಿಯಾ ನಮ್ಮ ಪಾರ್ಟಿನಲ್ಲಿ ಸಹಾಯ ಮಾಡ್ತಾ ಇರೋದು. ನಾನು ಅಜರ್ ಅಂತ ಸರ್, ನಾನು ರಿಪಬ್ಲಿಕ್ ಆಫ್ ಬೆಂಗಳೂರು ಜಾಯಿಂಟ್ ಸೆಕ್ರೆಟರಿ ಸರ್. ನಮಸ್ಕಾರ ಸರ್. ಶರತ್ ಅವರೇ, ಯಾವಾಗ ನೋಡಿದ್ರು ಪ್ರತಿ ಬಾರಿ RP ಇಸ್ಮಾಯಿಲ್ ಅವರು ಹೆಲ್ತ್ ಕ್ಯಾಂಪ್ ಮಾಡ್ತಾನೆ ಇರ್ತಾರೆ, ಇದು ಐ ಚೆಕಪ್ ಅಂತ ಹೇಳಿ. ತಾವು ಏನ್ ಹೇಳಕ್ ಇಷ್ಟಪಡ್ತೀರಾ ಸರ್? ಅದೇ ಇವಾಗ ಅವರು ಏನಕ್ಕೆ ಅಂದ್ರೆ ಜನಗಳು ತುಂಬಾ ಜನ ದೃಷ್ಟಿ ತೊಂದರೆ ಇದೆ, ಮತ್ತೆ ಕ್ಯಾಟ್ರಾಕ್ಟ್ ಇರುತ್ತೆ, ಪೊರೆ ಆಪರೇಷನ್ ಯಾರು ಮಾಡಿಸಿರಲ್ಲ. ಯಾಕಂದ್ರೆ ಪೊರೆ ಅಂತ ಕಂಡುಹಿಡಿದಿರ್ತಾರೆ, ಬಟ್ ಅಲ್ಲಿ ಆಪರೇಷನ್ ಯಾರು ಹೋಗಿರಲ್ಲ. ಅದಕ್ಕೋಸ್ಕರ ಇಸ್ಮಾಯಿಲ್ ಭಾಯ್ ಅವ್ರಿಗೆಲ್ಲ ಇವಾಗ ಪೊರೆ ಇರೋರು ಕಂಪಲ್ಸರಿ ಆಪರೇಷನ್ ಮಾಡಿಸ್ಕೊಂಡ್ಲೇಬೇಕು, ಮಾಡಿಸ್ಕೊಂಡ್ರೆ ದೃಷ್ಟಿ ಚೆನ್ನಾಗಿ ಬರುತ್ತೆ ಅಂದ್ಬಿಟ್ಟು ಅವರೆಲ್ಲ ಇವಾಗ ಪೇಷಂಟ್ಗಳಿಗೆಲ್ಲ ಹೇಳಿ ಮೋಟಿವೇಟ್ ಮಾಡ್ತಾ ಇದ್ದಾರೆ. ಎಲ್ಲರಿಗೂ ಹೇಳ್ಬಿಟ್ಟು ಆಪರೇಷನ್ ಎಲ್ಲ ಫ್ರೀ ಆಗಿ ಮಾಡಿಸ್ತಾ ಇದ್ದಾರೆ. ಆಮೇಲೆ ರಿಫ್ರಾಕ್ಟಿವ್ ಎರರ್ಗೆಲ್ಲ ಕನ್ನಡಕ ಎಲ್ಲ ಫ್ರೀ ಆಗಿ ಕೊಡ್ತಾ ಇದ್ದಾರೆ. ಅವ್ರಿಗೆ ನಾನು ಇವಾಗ ಥ್ಯಾಂಕ್ಸ್ ಅಂತ ಹೇಳ್ತೀನಿ. ಹಾಗೆ ಇನ್ನೊಂದು, ಈಗ RP ಆಗ್ಲಿ ಇಸ್ಮಾಯಿಲ್ ಅವರು ನಿಮ್ಗೆ ಈಗ ಸಂಬಂಧದಲ್ಲಿ ಒಂದು ಫ್ರೆಂಡ್ ಆಗಿದ್ದಾರೆ, ಒಳ್ಳೆ ಕ್ಲೋಸ್. ಅವ್ರ ಬಗ್ಗೆ ಏನ್ ಹೇಳಕ್ ಇಷ್ಟಪಡ್ತೀರಾ ಸರ್? ಅವರು ಇದೇ ತರ ನನ್ನ ಮೇಲೆ ಹಿಂಗೆ ಅಭಿಮಾನ ಮತ್ತೆ ಪ್ರೀತಿ ಹಿಂಗೆ ಇರಲಿ. ನಾವು ನಮ್ಮ ಕೈಯಲ್ಲಿ ಏನಾಗ್ಬಿಟ್ಟು ನಾನು ಕೇಳ್ಕೊಳ್ತೀನಿ. काम कर रही है, अल्लाह कामयाब करेंगे। आगे जाकर फ्यूचर हमारी तरफ से और कामयाब करेंगे। बहुत अच्छा काम कर रही, बहुत अच्छा पर्पस है। बहुत खुशी हुई मुझे सुनकर, तो आइने मिल रहा है।